ಜನಾರ್ದನ್ ರೆಡ್ಡಿ ಅವರು ಬೆಳಗಾಂ ಅಧಿವೇಶನದಲ್ಲಿ ನನ್ನ 50,000 ಕೋಟಿ ಒಡಿಯ ಅಂತ ಹೇಳಿದಾರ. ಅಕ್ರಮಗಳನ್ನ ಮುಚ್ಚಲಿಕ್ಕೆ ಅಧಿಕಾರಿಗಳು ಹೊರಟಿದ್ದಾರೆ ಹೊರತು ಅಲ್ಲಿರೋ ಏನು ಅಕ್ರಮಗಳನ್ನ ಹೊರ ತರಬೇಕೆಂಬ ಅಧಿಕಾರಿಗೆ ಒಬ್ಬ ಅಧಿಕಾರಿ ಕೂಡ ಆ ಕಾಳಜಿ ಇಲ್ಲ. ನಾಡು ನುಡಿ ರಕ್ಷಣೆ ಅಂತೇಳಿ ಮಾತಾಡ್ತಕ್ಕಂಥ ಇವರು ತಮ್ಮ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಎತ್ತಿದ ಧ್ವನಿಗೆ ಬೆಂಬಲವನ್ನು ಎಲ್ಲೂ ಕೂಡ ಕೊಡ್ಲಿಲ್ವಾ? ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅದು ಹೋಗಿಲ್ಲ ಅಂದ್ರೆ ಜನಾರ್ದನ್ ರೆಡ್ಡಿ ಹತ್ರ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗಿದ್ದಾರೆ ಎಂಬುದು ಎದ್ದು ಕಾಣಿಸ್ತಾ ಇದೆ. ಈ ರಾಜ್ಯ ಸರ್ಕಾರ ಲೋಕಾಯುಕ್ತ ಸಂಸ್ಥೆನೆ ಎಲ್ಲೋ ಒಂದು ಕಡೆ ಮಲಗಿಸ್ಬಿಟ್ಟಿದೆ. ಇವತ್ತು CBI ಜಡ್ಜ್ಮೆಂಟ್ ಆದರೂ ಕೂಡ ಲೋಕಾಯುಕ್ತದವರು ಆ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟೇ ಹಾಕಿಲ್ಲ ಅಂದ್ರೆ ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಫೇಲ್ಯೂರ್ ತನ ಎದ್ದು ಕಾಣಿಸ್ತಾ ಇದೆ ಅಂತ. 29 ಲಕ್ಷ ಟನ್ನು ಈ ಭಾಗದಿಂದ ಹೋಗ್ಲಿಕ್ಕೆ ಕಾರಣರಾರು MPT ಅವರು, HT ಅವರು, ಈ ಓಬಳಾಪುರ ಮೈನಿಂಗ್ ಕಂಪನಿ. ಸಿದ್ದರಾಮಯ್ಯ ಕಾಳಜಿ ಇರಬೇಕಾಗಿತ್ತು. ನಮ್ಮ ದುರ್ದೈವ ಇವರು 300 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು, ಒಂದು ಪೀರಿಯಡ್ ಫುಲ್ ಸರ್ಕಾರ ತಗೊಂಡ್ರು, ಮತ್ತೆ ಇವಾಗ ಸೆಕೆಂಡ್ ಅವಧಿಯಲ್ಲಿ ಕೂಡ ಇವರೇ ಮುಖ್ಯಮಂತ್ರಿ. ಇವರು ಆಕ್ಷನ್ ತಗೋಬೇಕಾಯ್ತು. ಇಲ್ಲಂತೂ ತಪ್ಪುಗಳು ನಡೀತಾ ಇದಾವೆ ಅಂತೇಳಿ ಮೊದಲಿಂದ ಹೇಳ್ತಾ ಇದ್ರಿ. ನಾವು ಮುಂದೆ ಹೋರಾಟ ಕೂಡ ನಮ್ದು ಕರೆಕ್ಟ್ ಅಲ್ಲಿ ಬಾರ್ಡರ್ ಫಿಕ್ಸ್ ಆಗೋವರೆಗೆ, ಅಂದ್ರೆ ನಮ್ಮ ಮೈನಿಂಗ್ ಲೀಸ್ ಕರೆಕ್ಟ್ ಫಿಕ್ಸ್ ಆಗೋವರೆಗೆ ನನ್ನ ಹೋರಾಟ ಹಿಂಗೆ ಮುಂದುವರ್ತಿತ್ತು. ಸ್ನೇಹಿತರೆ ನಮಸ್ಕಾರ. ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಜನಾರ್ದನ್ ರೆಡ್ಡಿ ಅವರ ಒಂದು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಸುಮಾರು 29 ಲಕ್ಷ ಮೆಟೀರಿಯಲ್ ಟನ್ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುವುದರ ಮೂಲಕ ಸರ್ಕಾರಕ್ಕೆ ಸುಮಾರು 800 ಕೋಟಿಗಿಂತ ಹೆಚ್ಚಾಗಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ಅನ್ಯಾಯವನ್ನು ಎಸಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಜೈಲು ಸೇರಿದ್ದಾರೆ. ಅವರು ಜೈಲು ಸೇರೋದಕ್ಕಿಂತ ಮುಂಚೆ ಸುಮಾರು 2006ರಿಂದ ಅಷ್ಟು ಅಕ್ರಮಗಳ ಕುರಿತಾಗಿ ಸಾಕಷ್ಟು ಬಾರಿ ಈ ಒಂದು ಸುದೀರ್ಘವಾದ ಹೋರಾಟವನ್ನು ನಡೆಸ್ಕೊಂಡು ಬಂದಿರುವಂಥವರು ನಮ್ಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ಟಪಾಲ್ ಗಣೇಶ್ ಅವರು. ಇವತ್ತು ಟಪಾಲ್ ಗಣೇಶ್ ಅವರು ನಮ್ಮ ಮುಂದಿದ್ದಾರೆ. ಟಪಾಲ್ ಗಣೇಶ್ ಅವರಿಗೆ ಇಲ್ಲಿವರೆಗಿನ ಹೋರಾಟದ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಅವ್ರದ್ದು ಡಿಮ್ಯಾಂಡ್ ಕೂಡ ಇರುವಂಥದ್ದು. ಅಕ್ರಮ ಗಣಿಗಾರಿಕೆ ಜೊತೆಗೆ ಇನ್ನಷ್ಟು ವಿಷಯಗಳು, ಇದಕ್ಕೆ ನ್ಯಾಯ ಸಿಗುವ ಒಂದು ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಬನ್ನಿ ಅವರ ಒಂದು ಡಿಮ್ಯಾಂಡ್ ಏನಾಗಿದೆ, ಅವರ ಹೋರಾಟದ ಮುಂದಿನ ದಾರಿ ಏನಾಗಿದೆ ಮತ್ತು ಅವರು ಯಾವ ವಿಷಯವನ್ನು ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಅಕ್ರಮ ಗಣಿಗಾರಿಕೆ ನಡೆಸಿರುವಂತಹ ಈಗ ಜನಾರ್ದನ್ ರೆಡ್ಡಿ ಅವರು ಈಗ CBI ಕೇಸಲ್ಲಿ ಒಳಗೋಗಿರುವಂಥದ್ದು. ಸೊ ಈ ಒಂದು ತಮ್ಮ ಒಂದು ಸುದೀರ್ಘವಾದ ಹೋರಾಟ ಒಂದು ಹಂತಕ್ಕೆ ಬಂದಿದೆ ಅಂತ ತಮಗೆಲ್ಲ ಒಂದು ಕಡೆ ಸಮಾಧಾನ ಇದೆ. ಸೊ ಇನ್ನೂ ಹೆಚ್ಚಿನ ಒಂದು ಡಿಮ್ಯಾಂಡ್ ತಮಗೆ ಈ ಸಂದರ್ಭದಲ್ಲಿ ಏನಿದೆ ಅಂತ? ಸರ್, ಇಲ್ಲಿ 2 ಭಾಗ ಇದೆ. ಜನಾರ್ದನ್ ರೆಡ್ಡಿ ಅವರು CBI ಪ್ರಕರಣದಲ್ಲಿ ಜೈಲಿಗೆ ಹೋಗಿರೋದು ಅದು ಸ್ವಾಗತಾರ್ಹ ವಿಷಯ. ಇದಕ್ಕಂದರೆ ನಮ್ಮ ಸುದೀರ್ಘ ಹೋರಾಟ, ಆ ಹೋರಾಟದಲ್ಲಿ ನಮ್ಮ ಹೋರಾಟಕ್ಕೆ ತಂದ ಜಯ ಅಂತ ಹೇಳ್ಬೋದು. ಇದಕ್ಕಂದರೆ ಅವರು ಮೊದಲಿನಿಂದ ಹೇಳ್ತಾ ಇದ್ದೀವಿ, ಅವ್ರು ಪಡ್ಕೊಂಡಂಥ ಪ್ರದೇಶದಲ್ಲಿ ಅವರು ಗಣಿಗಾರಿಕೆ ಚಟುವಟಿಕೆಗಳೇ ಮಾಡಿಲ್ಲ. ಅಂದ್ರೇನು, ಕಾನೂನು ಪ್ರಕಾರ ಏನು ಗಣಿಗಾರಿಕೆ ಪ್ರದೇಶ ತಗೊಂಡಿರ್ತಾರೋ ಆ ಪ್ರದೇಶದಲ್ಲಿ ಚಟುವಟಿಕೆ ಮಾಡಿಲ್ಲ. ಕರ್ನಾಟಕ ಬೌಂಡ್ರಿನ ಡಿಸ್ಟ್ರಾಕ್ಷನ್ ಮಾಡಿ ಕರ್ನಾಟಕ ಇದ್ದಲ್ಲಿ ಕೊಟ್ಟಂಥ ಮೈನಿಂಗ್ ಲೀಸ್, ಅಂದರೆ ನಾವು ಸ್ಟೇಟ್, ನಮ್ಮ ತಂದೆಯವ್ರದ್ದು ಲೀಸು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ FC ಕ್ಲಿಯರೆನ್ಸ್ ಪಡ್ಕೊಂಡಂಥ ಮೈಸು, IBM ಅಪ್ರೂವಲ್ ಆಗೋಂಥ ಮೈಸು, ಅಂಥ ಮೈನಿಂಗಿಗೆ ಒತ್ತುವರಿ ಮಾಡಿ ಅವರು ಗಡಿ ಧ್ವಂಸ ಮಾಡಿದ್ರು. ಅವತ್ತೊಂದು ದಿವಸ ನಮ್ಮ ತಂದೆಯವರು 2006ರಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿದರು. 2007ರಲ್ಲಿ FOC ದಾಖಲಿಸಿದರು. ಇವೆಲ್ಲ ಪ್ರಕರಣ ನಡೀತಾವೆ ಸಾಕಷ್ಟು. ಮತ್ತು ಜನಾರ್ದನ್ ರೆಡ್ಡಿ ಅವರು ಇವತ್ತು ಏನು ನಾವು ಶಿಕ್ಷೆ ಆಗಿದ್ದು ಅದನ್ನು ಹೋರಾಟದ ಪ್ರತಿಫಲ ಅಂತ ಹೇಳ್ತೀನಿ. ನಮ್ಮ ತಂದೆ ತಾಯಿಗೆ ನಿಜವಾಗ್ಲೂ ಶಾಂತಿ ಸಿಕ್ಕಿದೆ ಅಂತ ಹೇಳ್ತೀನಿ. ಈಗ ಬಂದಿರೋದು ಅದೆಲ್ಲ ಒಂದು ಪಾರ್ಟ್ ಆಯಿತು. ಈಗ ಬಂದಿರೋದು ನಮ್ಮ ಆ ಒಂದು ಇಂಟರ್ಸ್ಟೇಟ್ ಬೌಂಡ್ರಿ ಮೇಲೆ ಕ್ಯಾಟಗರೈಸ್, ಅಂದರೆ ಕ್ಯಾಟಗರಿ B1 ಕ್ಯಾಟಗರೈಸ್ನ ಕ್ಯಾಟಗರೈಸ್ ಮಾಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಆದೇಶ ಪ್ರಕಾರ CECನವರು ಮಾಡಿದ್ರು. ಇವಾಗ ಕ್ಯಾಟಗರೈಸ್ ವಿಷಯದಲ್ಲಿ ಕೂಡ ಅಲ್ಲಿ ಭಾಳಷ್ಟು ಲೋಪಗಳು ಮಾಡಿದ್ದಾರೆ ಅಂತೇಳಿ ನಮ್ಮದು ಅಸಮಾಧಾನ ಇರೋದು. ಯಾಕಂದರೆ ಅತ್ಯುನ್ನತ ಯಾವುದು CEC ಅಂದರೆ ಸುಪ್ರೀಂ ಕೋರ್ಟ್ ಆಧೀನದಲ್ಲಿ ಇರ್ತೈತೆ, ಕಾನ್ಸ್ಟಿಟ್ಯೂಟೆಡ್ ಬೈ ಸುಪ್ರೀಂ ಕೋರ್ಟ್. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಿದೆ. ಮೊದಲು ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಟೆಡ್ ಬೈ, ಈಗ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಿದೆ. ಅಲ್ಲಿ CECನಲ್ಲಿ ಬಂದಂಥ ಅಧಿಕಾರಿಗಳು ಸಾಕಷ್ಟು ತಪ್ಪು ಮಾಡ್ತಾ ಇದ್ದಾರೆ. ಇದಕ್ಕಂದ್ರೆ ನೋಡಿ,
ಇವತ್ತು ನಮಗೆ ಲೀಸ್ ಕೊಟ್ಟಿರೋದು ಯಾರು? ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಪಡ್ಕೊಂಡೇ ಪರವಾನಗಿ ಪಡೆಯೋದು. ಅಂದರೆ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಆದಂಥ ನಕ್ಷೆಗಳು, ಅಂದರೆ ಏನು FC ಕ್ಲಿಯರೆನ್ಸ್ಗೆ GPS ರೀಡಿಂಗ್ ಮೂಲಕ ನಕ್ಷೆಗಳು ರೆಕಮೆಂಡ್ ಆಗ್ತಾವೆ. ಆ ನಕ್ಷೆಗಳ ಮೂಲಕನೇ ನಮಗೆ ಮೈನಿಂಗ್ ಗ್ರಾಂಟ್ ಆಗೋದು. ನಾವು 76 ಲಕ್ಷ, ನಮ್ಮ ತಂದೆಯವರು 76 ಲ್ಯಾಕ್ಸ್ NP ಅಮೌಂಟ್ ಈ ಏನು FC EC ಆ್ಯಕ್ಟಿಗೆ ಏನು ನಾರ್ಮ್ಸ್ ಇರ್ತಾವೋ ಅದಕ್ಕೆಲ್ಲವನ್ನು ಬೈಂಡ್ ಆಗಿರ್ತೀವಿ. ಬೈಂಡ್ ಆಗಿ ಮೈನಿಂಗ್ ಪರವಾನಗಿ ಪಡೆದುಕೊಂಡಿರ್ತೀವಿ. ಅದೇ ಥರನೇ ಆ ಭಾಗದಲ್ಲಿ MBT ಅಂತೇಳಿ ಅಬ್ದುಲ್ ವಹಾಬ್ ಅಂಡ್ ಬ್ರದರ್ಸ್ ಕಂಪನಿ MBT ಅಂತೇಳಿ ಅವರು ಕೂಡ 2004ರಲ್ಲಿ ಅವರು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹತ್ರ IBM ಹತ್ರ ಅಪ್ರೂವಲ್ ಪಡ್ಕೊಂಡಂತ ಏರಿಯಾನೆ 2004ರಲ್ಲಿ ಅವರು ಮೈನಿಂಗ್ ಚಟುವಟಿಕೆಗಳು ನಡೆಸ್ತಾ ಇರ್ತಾರೆ. ಮತ್ತು ಅದೇ ಭಾಗದಲ್ಲಿ ಇಂಟ್ರೇಡರ್ಸ್ ಅಂತ ಮೈನ್ಸ್ ಇದೆ, ಅವರು ಕೂಡ 2007ರಲ್ಲಿ ಅವರು ಕೂಡ ಏನು FC ಕ್ಲಿಯರೆನ್ಸು IBM ಅಪ್ರೂವಲು ಅವರು ಏನು 2007ರಲ್ಲಿ SND ಪ್ರಕಾರ ಅವರು ಅವ್ರ ಭಾಗದಲ್ಲಿ ಮೈನಿಂಗ್ ಅಂದರೆ ಟುಮ್ಟಿ ವಿಟ್ಲಾಪುರ ಕಾಮನ್ ಲೈನಲ್ಲಿ ಮೈನಿಂಗ್ಗಳು ನಡೀತಾ ಇರ್ತಾವ. ಇಲ್ಲಿ ಬಂದಿರೋದು ವಿಷಯ ಏನಂದರೆ ಜನಾರ್ದನ್ ರೆಡ್ಡಿ ಅವರು ಉಸ್ತುವಾರಿ ಮಂತ್ರಿ ಆಗ್ತಾರೆ ನೋಡಿ. ಉಸ್ತುವಾರಿ ಮಂತ್ರಿ ಯಾವಾಗ ಆಗ್ತಾರೋ ಡಿಸ್ಟಿಕ್ನ ಇಡೀ ಬಳ್ಳಾರಿ ಡಿಸ್ಟಿಕ್ನೇ ಅವರು ಕಪಿ ಮುಚ್ಚೆ ಇಟ್ಕೊತಾರೆ. ಮೈನಿಂಗ್ಗಳು, ಫಾರೆಸ್ಟ್ನಲ್ಲಿ ಇರೋ ಮೈನಿಂಗ್ಗಳು, ರೆವಿನ್ಯೂದಲ್ಲಿರೋ ಮೈನಿಂಗ್ಗಳು ಅವರೆಲ್ಲರಿಗೆ ಪರ್ಸೆಂಟೇಜ್ ಕೊಟ್ಟರೆ ಅವ್ರಿಗೆ ಪರ್ಮಿಟ್ ಕೊಡ್ತಾ ಇದ್ದಿದ್ದು ಅವತ್ತೊಂದು ದಿವಸ. ಹಾಗಾಗಿ ಇವರೆಲ್ಲ ಏನು ಮಾಡ್ತಾರೆ, ಅವ್ರು ಸಾಕಷ್ಟು ಮೈನಿಂಗ್ನ ಅವ್ರ ಕಂಟ್ರೋಲ್ ತಗೊಂಡು ಅಗ್ರಿಮೆಂಟ್ ಮಾಡ್ಕೊತಾರೆ, ಇಲ್ಲಿಗಲ್ ಅಗ್ರಿಮೆಂಟ್. ಅದು ನಾನು ಹೇಳೋಲ್ಲ, ಲೋಕಾಯುಕ್ತ ವರದಿಯಲ್ಲಿ ಕೂಡ ಸ್ಪಷ್ಟವಾಗಿ ಎಷ್ಟು ಮೈನಿಂಗ್ ಕಂಪ್ನಿಗಳು ಇವ್ರ ಹತ್ರ ಇಲ್ಲಿಗಲ್ ಅಗ್ರಿಮೆಂಟ್ ತಗೊಂಡು ಇಲ್ಲಿಗಲ್ ಮೈನಿಂಗ್ ಮಾಡಿದಾರ, ಅಗ್ರಿಮೆಂಟ್ಗಳು ಯಾರು ಮಾಡ್ಕೊಂಡಿದಾರ, ಎಷ್ಟೆಷ್ಟು ವ್ಯವಹಾರಗಳು ಮಾಡ್ಕೊಂಡಿದಾರ, ವಹಿವಾಟುಗಳು, ಟನ್ನೇಜು, ಟ್ರಾನ್ಸಾಕ್ಷನ್ ಎಲ್ಲವೂ ಲೋಕಾಯುಕ್ತ ವರದಿಯಲ್ಲಿ 2ನೇ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇಲ್ಲಿ ನಾನು ಹೇಳ್ತಾ ಇರೋದು MBT ಅಂತ ಹೇಳಿ ಒಂದು ಕಂಪ್ನಿ ಇದೆ. ಜನಾರ್ದನ್ ರೆಡ್ಡಿ ಅವರು ಇವತ್ತೇನು ಜೈಲಿಗೆ ಹೋಗಿದ್ರಲ್ಲ, ಆ ಕಂಪ್ನಿ ಹತ್ರ BV ಶ್ರೀನಿವಾಸ ರೆಡ್ಡಿ ಹತ್ರ ದೇವಿ ಮಿನರಲ್ಸ್ ಅಂತ ಹೇಳಿ ಒಂದು ಕಂಪ್ನಿ ಒಳಂಬಡಿಕೆ ಮಾಡ್ಕೊಂತೈತೆ. ಒಂದು ಮತ್ತೆ ಗಡಿಭಾಗದ ಮೇಲೆ ಮಧುಶ್ರೀ ಅಂತ ಹೇಳಿ ಆ ಒಂದು ಕಂಪ್ನಿ ಒಂದು HT ಅವ್ರ ಹತ್ರ ಒಳಂಬಡಿಕೆ ಮಾಡ್ಕೊಂತೈತೆ. ಶ್ರೀ ಮಿನರಲ್ಸ್ ಅಂತ ಹೇಳಿ ಆ ಕಂಪ್ನಿನೂ ಒಳಂಬಡಿಕೆ ಮಾಡ್ಕೊತಾವ. ಈ ಥರ ಈ ಒಗಳಾಪುರಂ ಡೈರೆಕ್ಟರ್ಸ್ ಆ ಕಂಪ್ನಿಗಳ ಹತ್ರ ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ಮುತ್ತಯ್ಯ ಅವತ್ತಿನ ಪೀರಿಯಡ್ನಲ್ಲಿ DCF ಮುತ್ತಯ್ಯ ಆಗಿರ್ತಾರೆ. ಆ ಮುತ್ತಯ್ಯವರು MBT ಮೈನ್ಸು ನಮ್ಮ ಮೈನ್ಸು ಒಳ ಜಗಳ ಅಂತೇಳಿ ಸುಮ್ಮನೆ ಅಂದರೆ FC ಕ್ಲಿಯರೆನ್ಸ್ ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ಆದಂಥ ಮೈನ್ಸ್ಗಳಿಗೆ ಒಂದು ಸರ್ವೆ ಕಾರ್ಯವನ್ನು ರೂಪಿಸಿ ಆ ಒಂದು ಏರಿಯಾನ ಶಿಫ್ಟ್ ಮಾಡ್ತಾರೆ. ಅಂದರೆ ನಮಗೆ ಕೊಟ್ಟಂಥ FC ಕ್ಲಿಯರೆನ್ಸ್ ಏರಿಯಾನ ಬದಲಾವಣೆ ಮಾಡ್ತಾರೆ. ನಮ್ಗೆ ಗುಡ್ಡದ ಮೇಲೆ ಏನು FC ಕ್ಲಿಯರೆನ್ಸ್ ಕೊಟ್ಟು ಹ್ಯಾಂಡಿಂಗ್ ಅವರು ಫಾರೆಸ್ಟ್ ಅಧಿಕಾರಿಗಳು ಇದೇ ಮುತ್ತೈನ ಪೀರಿಯಡ್ನಲ್ಲಿ ನಮಗೆ ರೆಕಮೆಂಡ್ ಆಗಿರ್ತದೆ. ಅವರೇ GPS ರೀಡಿಂಗ್ ದತ್ತಾಂಶಗಳಿಗೆ ಅವರೇ ಸಹಿ ಮಾಡಿರ್ತಾರೆ. ಅಂಥ ಅಧಿಕಾರಿನೇ ಶಿಫ್ಟ್ ಮಾಡ್ತಾರೆ ಏರಿಯಾನ. ಸೊ ಅಂದರೆ ಅದು ಕರ್ನಾಟಕದ ಬಾರ್ಡರ್ ಅಲ್ಲ ಅಂತಾನೆ ಅವ್ರು ಡಿಕ್ಲೇರ್ ಅಲ್ಲ, ಕರ್ನಾಟಕ ಭಾಗದ ಬಾರ್ಡರ್ ಅಲ್ಲ, ಲೀಸ್ಗಳು ಶಿಫ್ಟ್. ನಾನು ಹೇಳೋದು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸಲ ಅಪ್ರೂವಲ್ ಆದಂಥ ಮೈನ್ಸನ್ನು ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಒಂದು ಸಲ ಲೀಸ್ ಕೊಟ್ಟ ಮೇಲೆ ಶಿಫ್ಟ್ ಮಾಡೋ ಅಧಿಕಾರ ಗೌರ್ಮೆಂಟ್ಗೆ ಇಲ್ಲ. ಅವ್ರಿಗೆ ಅಧಿಕಾರ ಯಾವಾಗಿದೆ ಅಂದರೆ ಅವ್ರು ಕೊಟ್ಟಂಥ FC ಕ್ಲಿಯರೆನ್ಸ್ ಏರಿಯಾದಲ್ಲಿ ನಾವು ಅಕ್ರಮ ಚಟುವಟಿಕೆಗಳು, ನಾವು ಆ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗಿದ್ರೆ, ಹೊರಗೆ ಮೈನಿಂಗ್ ಮಾಡಿದ್ರೆ ಅವಾಗ ಅವರು ಚೆಕ್ ಮಾಡ್ಬೋದು. ಅವ್ರಿಗಿದೆ, ನಾನು ಇಲ್ಲ ಅಂಬೇಕಿಲ್ಲ. ಆದರೆ ಆ ವ್ಯಾಪ್ತಿ ಒಳಗಿರೋರಿಗೆ ಅವ್ರ ಕೈಯಲ್ಲಿ ಕೂಡ ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ನಾರ್ಮ್ಸ್ಗೆ ಬೈಂಡಾಗೆ ಪರವಾನಗಿ ಪಡ್ಕೊಂಡಿರ್ತೀವಿ. ಇವತ್ತು ಅದನ್ನೇ ನಮ್ದು ಅಸಮಾಧಾನ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ CEC ಅವರು ಏನು ನೋಡಬೇಕಾಗಿತ್ತು? ಸೆಂಟ್ರಲ್ ಗೌರ್ಮೆಂಟ್ ಅವರು CEC ಅವರು FC ಕ್ಲಿಯರೆನ್ಸ್ ಏರಿಯಾ ಎಲ್ಲಿದೆಪ್ಪ ನೋಡಬೇಕು. FC ಗ್ರಾಂಟ್ ಎಲ್ಲ ಆಲ್ರೆಡಿ ಅವ್ರು ನೋಡೋದೇ ಅವ್ರದ್ದು ಸೆಕ್ಷನ್ನೇ ಫಾರೆಸ್ಟ್ ವೈಲೇಷನ್ ಸೆಕ್ಷನ್ ಅವ್ರದ್ದು. ಅವರೇ ಫಾರೆಸ್ಟ್ ವೈಲೇಷನ್ ಸೆಕ್ಷನ್ ನೋಡಿಲ್ಲ ಅಂದರೆ ಇದು ಏನು ಕರ್ಮ ಇದು? ಅಂದರೆ ಎಲ್ಲೋ ಒಂದು ಕಡೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು ಕಾಲಕ್ಕೆ ಜನಾರ್ದನ್ ರೆಡ್ಡಿ ಹತ್ರ ಒಳಪಂದು ಮಾಡಿಕೊಂಡಿದ್ದ ಕಂಪನಿಗಳ ಹತ್ರನೋ ಎಲ್ಲೋ ಒಂದು ಕಡೆ ಲಾಲೂಚ್ ಬಿದ್ದನೋ, ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆದನೋ ಅವ್ರು ಪರವಾಗಿ ಮಾಡಿದ್ದಾರೆ ಎಂಬುದು ನಮ್ಮದು ಮೊದಲಿದ ಆರೋಪ ಇದೆ. ಈ ಕೂಡ ಆರೋಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆ ಸರ್, ಇನ್ನೊಂದು ಹೇಳೋದಾದರೆ ಈಗ ತಾವು ತಮ್ಮದು ಕೂಡ ಒಂದು ಆರೋಪ ಇದೆ. ಅದ್ರ ಜೊತೆಗೆ ಒಂದು ಚಾರ್ಜ್ ಶೀಟಲ್ಲಿ ಕೂಡ ಮೆನ್ಷನ್ ಮಾಡಿರುವಂಥದ್ದು CBI ಚಾರ್ಜ್ ಶೀಟಲ್ಲಿ ಏನಂತ ಹೇಳಿದ್ರೆ, ಈಗ ಅಲ್ಲಿ ನಮ್ಮ ಸಂಡೂರು ಭಾಗದ ಒಂದು ತುಮಟಿ ಮತ್ತು ವಿಟ್ಲಾಪುರ ಗಡಿಗಳಿಗೆ ಅಂಟಿಕೊಂಡಂತಹ ಮಲಪನಗುಡಿ ಆ ಭಾಗದಲ್ಲಿ ಇರತಕ್ಕಂಥ ಏನು ಅವರು ಮೈನಿಂಗ್ ಕಂಪನಿ ಇದೆ, ಅಲ್ಲಿ ಬಹುತೇಕ 5-10% ಕೂಡ ಅವ್ರದ್ದು ಗಣಿಗಾರಿಕೆ ಆಗಿಲ್ಲ ಅಂತದ್ದು ಒಂದು ಆರೋಪ ಕೂಡ ಇದೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಅದನ್ನೇ ಅಲ್ಲ ತಾವು ಹೇಳಿದಾಗ CBI ಚಾರ್ಜ್ ಶೀಟ್ ಅದನ್ನೇ ಹೇಳಿರೋ. CBI ಜಡ್ಜ್ಮೆಂಟ್ನಲ್ಲಿ ಅವ್ರು ತಗೊಂಡಂಥ ಪ್ರದೇಶದಲ್ಲಿ ಮೈನಿಂಗ್ ಚಟುವಟಿಕೆ ಮಾಡಿಲ್ಲ, ಏನು ಮಾಡಿಲ್ಲ. ಇವರು IBM ಪ್ಲಾನು, IBM ಅಪ್ರೂವಲ್ಸನ್ನೇ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಎಂಬುದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ಯಾರ. ಇವರು ಏನು ಸೆಂಟ್ರಲ್ ಗೌರ್ಮೆಂಟ್
ಇದಕ್ಕೆ ಇವರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟು ದೊಡ್ಡವರು ಎಂಬುದು ಗುರ್ತಾಗಿದೆ. ನಾ ಅದನ್ನೇ ಹೇಳ್ತಾ ಇರೋದು, ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಅಕ್ರಮಗಳು ಬಯಲು ಬರಬೇಕು, ಸರ್ಕಾರಕ್ಕೆ 884 ಕೋಟಿ ರಿಕವರಿ ಆಗಬೇಕು ಅಂಬಂಗಿದ್ರೆ ಈ ಏನು ಫಾರೆಸ್ಟ್ ಕ್ಲಿಯರೆನ್ಸ್ಗಳು ಏರಿಯಾ ಕೊಟ್ಟಿರ್ತಾರಲ್ಲ, MBT ಅವ್ರಿಗಾಗಲಿ, HT ಆಗಲಿ, ನಾರಾಯಣ ರೆಡ್ಡಿಗಾಗಲಿ, ಈ ಫಾರೆಸ್ಟ್ ಏರಿಯಾಗಳನ್ನ ಅಲ್ಲಿ ಅಂದರೆ ಏನೋ ಆ ಒಂದು ಏನು ಹ್ಯಾಂಡಿಂಗ್ ಓವರ್ ಟೇಕಿಂಗ್ ಓವರ್ ಮಾಡ್ತಾರ ಆ ಏರಿಯಾವನ್ನು ಫಿಕ್ಸ್ ಮಾಡಿದ್ರೆ ಇವ್ರದ್ದು ಅಕ್ರಮಗಳೆಲ್ಲ ಬಯಲು ಬರ್ತದೆ ಅಂತೇಳಿ ಇವತ್ತು ಇವ್ರು ತಪ್ಪಿಸ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಇದು ಇನ್ನೊಂದು ವಿಷಯ ನೋಡಿ, IBM ಅವರು ಕೂಡ ಸ್ಪಷ್ಟವಾಗಿ MBT ಅವರು ಎಷ್ಟು ನೋಡಿ 1,47,000 ಟನ್ನು ವಿತೌಟ್ ಕ್ಲಿಯರೆನ್ಸ್ ತಗೊಂಡೇ ಇವರು ಮೂವ್ಮೆಂಟ್ ಮಾಡ್ಯಾರ. ಇಂಥದ್ರ ಮೇಲೆ ಆ್ಯಕ್ಷನ್ ಇಲ್ಲ. ನಾನು ಹೇಳೋದು ಇಲ್ಲಿ ಎಲ್ಲೋ ಒಂದು ಕಡೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಇವತ್ತು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಇವರು MBT ಅವರು ಅವ್ರ ಪತ್ರದಲ್ಲಿ CEC ಅವರಿಗೆ ಒಂದು ಪತ್ರ ಕೊಡ್ತಾರ, ಪತ್ರದಲ್ಲೇ ಹೇಳ್ತಾರ 2004 2007ವರೆಗೆ ನಾವೆಲ್ಲವೂ ಕಾಮನ್ ಲೈನ್ ಮೇಲೆ ಇದ್ದೀವಿ. 2008ರಲ್ಲಿ ಅದೇ ಮುತ್ತೈನ್ ಪೀರಿಯಡ್ ಸರ್ವೆ ಮಾಡಿ ನಮ್ಗೆ ಬದಲಾವಣೆ ಮಾಡಿಕೊಡ್ತಾರೆ, ಏರಿಯಾ ಚೇಂಜ್ ಮಾಡಿಕೊಡ್ತಾರ ಅಂತ ಹೇಳ್ತಾರೆ. ಅಂದರೆ ಏರಿಯಾ ಚೇಂಜ್ ಅಂದರೆ ನಾರಾಯಣ ರೆಡ್ಡಿ ಮೇಲೆ ಓವರ್ಲ್ಯಾಪ್ ಆಗ್ತಾರೆ. ನಾರಾಯಣ ರೆಡ್ಡಿ ಅಂತ ಕೊಟ್ಟಿದಂಥ ಲೀಸನ್ನು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಅಂತ ಲೀಸನ್ನು ಅವ್ರು ಹ್ಯಾಂಡ್ ಓವರ್ ಮಾಡ್ಕೊತಾರೆ. ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ನಮ್ಮ ಮೈನಿಂಗ್ನ ಅಕ್ರಮ ಚಟುವಟಿಕೆಯಲ್ಲಿ ನಮ್ಮ ಮೈಸೂರಿಂದ ಸರಿಸುಮಾರು 2 ಲಕ್ಷ ಟನ್ ಸಾಗಾಣಿಕೆ ಮಾಡಿದ್ದಾರೆ. ನಾವು ಅದನ್ನೇ CBIದಲ್ಲಿ ಅದನ್ನೇ ಹೇಳಿರೋದು. MBT ಮೈಸೂರಿಂದ ಅಕ್ರಮ ಬಗ್ದಿದ್ದಾರ, ಮತ್ತು ನಾರಾಯಣ ರೆಡ್ಡಿ ಮೈಸೂರಿಂದ ಅಕ್ರಮ ಬಗ್ದಿದ್ದಾರ, ಹಿಂಡ್ ಟ್ರೇಡರ್ಸ್ ನಿಂದ ಅಕ್ರಮ ಬಗ್ದಿದ್ದಾರ, ಮತ್ತು ರತ್ನಯ್ಯ ಮೈಸೂರಿಂದ ಅಕ್ರಮ ಬಗ್ದಿದ್ದಾರೆ, ಮತ್ತು ಇನ್ನಿತರ ಫಾರೆಸ್ಟ್ ಏರಿಯಾದಲ್ಲಿ ಅಕ್ರಮ ಬಗೆದು ಆ ಕರ್ನಾಟಕ ಮೆಟೀರಿಯಲ್ಲು, ಆಂಧ್ರದ ಪರ್ಮಿಟ್, ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿರೋದವರು MBT HT ಅವರೇ. ಅವರೇ ಈ ಸರ್ಕಾರ ಕಣ್ಣು ತೆಗಿಬೇಕು. ನಾನು ರಾಜ್ಯ ಸರ್ಕಾರ ಕಣ್ಣು ತೆಗಿಬೇಕು, ಅಧಿಕಾರಿಗಳು ಈಗಲೂ ಆದರೂ ಕಣ್ಣು ತೆಗಿಬೇಕು. ಎದಕ್ಕಂದ್ರೆ MBT ಅವ್ರನ್ನ ಫಸ್ಟ್, ಎದಕ್ಕಂದ್ರೆ ಅವ್ರ ಮೇಲೆ SIT ಪ್ರಕರಣಗಳಿದಾವೆ. ಆಲ್ರೆಡಿ SIT ಒಂದು ಪ್ರಕರಣಗಳಿದಾವೆ ನೋಡಿ. ಇವರು MBT ಅವರು CBIದಲ್ಲಿ ವಿಟ್ನೆಸ್ಗಳಾಗೋಗಿ ಹಾಸ್ಟೆಲ್ ಆಗ್ತಾರ. ಅಂದರೆ ಒಬ್ಬಳೊಬ್ಬರ ಪರವಾಗಿ ಇದ್ದಂಗೆ ಅಲ್ಲ, ಹಾಸ್ಟೆಲ್ ಎದಕ್ಕೆ ಆಗ್ತಾರ? ಒಬ್ಬಳ ಪರವಾಗಿ ಶ್ರೀನಿವಾಸ ರೆಡ್ಡಿ ಯಾರು ಬೇರೆ ಅಲ್ಲ, ಇಕ್ಬಾಲು ಬೇರೆ ಅಲ್ಲ, ಇಬ್ಬರು ಒಂದೇ. BVC ಇವತ್ತು CECಗೆ ಲೆಟರ್ ಕೊಟ್ಟಿದಾರಲ್ಲ, ಯಾರು ಈಗ ಮೊಹಮ್ಮದ್ ಇಕ್ಬಾಲ್, ಇದು ಶ್ರೀನಿವಾಸ ರೆಡ್ಡಿ ಕೊಟ್ಟಂಗೆ BV ಶ್ರೀನಿವಾಸ ರೆಡ್ಡಿ ಈ ಮೈನ್ಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ BV ಶ್ರೀನಿವಾಸ ರೆಡ್ಡಿ ಒಂದೇ, ಓಬಳಾಪುರ ಡೈರೆಕ್ಟರ್ ಮೊಹಮ್ಮದ್ ಇಕ್ಬಾಲು ಒಂದೇ. ಈ ಸರ್ಕಾರ ಕಣ್ಣು ತೆಗೆದು ಎದಕ್ಕೆ FC ಕ್ಲಿಯರೆನ್ಸ್ ವೈಲೇಷನ್ ಆಗ್ತಾ ಇದೆ ಅಂತೇಳಿ ಒಂದು ಇದ್ರ ಮೇಲೆ ತನಿಖೆಯಾಗಿ FC ಕ್ಲಿಯರೆನ್ಸ್ ನೋಡಿ ಬೌಂಡ್ರಿ ಗಿಂಡ್ರಿ ಇಂಟರ್ಸ್ಟೇಟ್ ಬೌಂಡ್ರಿ ಇದು ತಂಟೆ ಹೋಗಿಲ್ಲ. ಕಾನೂನಲ್ಲಿ ಕೊಟ್ಟಿರೋದು IBM ಅಪ್ರೂವಲ್, ಏನು ಸ್ಟೇಜ್ 1 ಸ್ಟೇಜ್ 2 ಕ್ಲಿಯರೆನ್ಸ್ ಕೊಟ್ಟಾರ. ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆದಂಥ ನಕ್ಷೆಗಳಿದಾವೆ, ಆ ಅಪ್ರೂವ್ ಆದಂಥ ಏರಿಯಾಗಳನ್ನ ಫಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೇನೆ 884 ಕೋಟಿ ಯಾರು ಅಕ್ರಮ ಮಾಡಿದಾರೋ, ಯಾರು ಲೂಟಿ ಮಾಡಿದಾರೋ, ಈ ಯಾರು ಗಣಿ ಕಂಪನಿಗಳು ಹೊಂದಾಣಿಕೆ ಆಗಿದಾವೋ ಇವೆಲ್ಲವೂ ಬಹಿರಂಗ ಆಗ್ತೈತೆ. ಸೊ ಈ ಸುದೀರ್ಘವಾದ ಅವಧಿಯಲ್ಲಿ ತಾವು ಅದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತೀರಿ, ಈ ಗಡಿ ಒಂದು ವೈಲೇಷನ್ ಆಗಿದೆ, ಬೌಂಡ್ರಿಗಳು ಫಿಕ್ಸ್ ಆಗಬೇಕು ಅಂತ. ಸೊ ಇಲ್ಲಿವರೆಗೆ ತಮ್ಮ ಹೋರಾಟದಲ್ಲಿ ಅಧಿಕಾರಿಗಳಾಗಲಿ ಅಥವಾ ಯಾರಾದ್ರೂ ರಾಜಕಾರಣಿಗಳಾಗಲಿ ಈ ಸ್ಪಂದನೆ ಮಾಡೋದ್ರಲ್ಲಿ ಯಾವ ರೀತಿ ತಾವು ಪ್ರತಿಫಲವನ್ನು ಕಂಡಿದ್ದೀರಾ ಸರ್? ನೋಡಿ, ನಾನು ಹೇಳ್ತಾ ಇದ್ದೀನಿ 2008 ಈ ಜನಾರ್ದನ್ ರೆಡ್ಡಿ ಅಧಿಕಾರ ಬರ್ತದಲ್ಲ, ಆವಾಗ ಇವರು ಕೋರ್ಟ್ ಆರ್ಡರ್ಸನ್ನೇ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು ಸರ್ವೆ ಮಾಡಬೇಕಾದಂಥ ಅಧಿಕಾರಿಗಳನ್ನ ಅಬ್ಸರ್ವರ್ಸ್ ಮಾಡ್ತಾರ. ಇಲ್ಲಿ ಏನು ಇಂಟರ್ಸ್ಟೇಟ್ ಬೌಂಡ್ರಿ ಅಂತ ಆ ವಿಷಯ ಬಂದಾಗ ಏನು ಲಕ್ಷ್ಯ ತಗೊಂಡು ಮಾಡಬೇಕು ಆ ಲಕ್ಷ್ಯ ತಗೊಂಡು ಮಾಡೋಕ್ಕಿಲ್ಲ. 18 ವರ್ಷಗಳ ಕಾಲ ತಾವು ಒಂದು ಹೋರಾಟವನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಬೌಂಡ್ರಿ ಫಿಕ್ಸ್ ಮಾಡಲೇಬೇಕು, ಬೌಂಡ್ರಿಯಲ್ಲಿ ಅನ್ಯಾಯ ಆಗಿದೆ, ಅಕ್ರಮವಾಗಿದೆ ಅಂತೇಳಿ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಬರ್ತಿದ್ರು. ಅಂದಿನಿಂದ ಇಂದಿನ ತನಕ ಮುಖ್ಯಮಂತ್ರಿಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರಾಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ಏನು ನಾಡು ನುಡಿ ರಕ್ಷಣೆ ಅಂತೇಳಿ ಮಾತಾಡ್ತಕ್ಕಂಥ ಇವರು ತಮ್ಮ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ತಾವು ಒಂದು ಎತ್ತಿದ ಧ್ವನಿಗೆ ಬೆಂಬಲವನ್ನು ಎಲ್ಲೂ ಕೂಡ ಕೊಡಲಿಲ್ವಾ ಸರ್? ನಾನು ಇದನ್ನು ಹೇಳೋದು, ಗಡಿಭಾಗದ ಮೇಲೆ ನೋಡಿ ನಮಗೆ ಏನು ಸರ್ಕಾರಗಳು ಕಂಬೈನ್ಡ್ ಸ್ಕೆಚ್ಚಲ್ಲಿ ಲೀಸ್ ಕೊಟ್ಟಿರ್ತಾರೆ. ಕಂಬೈನ್ಡ್ ಸ್ಕೆಚ್ಚನ್ನು ಟುಮ್ಟಿ ಭಾಗದಲ್ಲಿ, ವಿಟ್ಲಾಪುರ ಭಾಗದಲ್ಲಿ ಗಣಿ ಕಂಪನಿಗಳು ಕಂಬೈನ್ಡ್ ಸ್ಕೆಚ್ಚು. ಈ ಓಬಳಾಪುರಂನವರು ನಮ್ಮ ಟುಮ್ಟಿ ಭಾಗದಕ್ಕೆ, ವಿಟ್ಲಾಪುರ ಭಾಗಕ್ಕೆ ಯಾವ ಥರ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಎಂಬುದು ನಾವು ಗೂಗಲ್ ಇಮೇಜ್ನಲ್ಲೇ ತೋರಿಸಿದ್ವಿ. ಯಾಕಂದರೆ ನಾವು ಇದಕ್ಕೆ ತೋರಿಸಿದ್ವಿ ಅಂದರೆ ಗೂಗಲ್ ಇಮೇಜು ನಮಗೆ ಸರ್ಕಾರ GPS ರೀಡಿಂಗ್ ಮೂಲಕನೇ ನಮಗೆ ಹ್ಯಾಂಡಿಂಗ್ ಓವರ್ ಟೇಕಿಂಗ್ ಓವರು FC ಕ್ಲಿಯರೆನ್ಸ್ ಕೊಟ್ಟಿರೋದು. ನಮ್ಮ FC ಕ್ಲಿಯರೆನ್ಸನ್ನು ಇವತ್ತು ಸರ್ಕಾರ ಕೊಟ್ಟಂಥ ರೀಡಿಂಗ್ಸನ್ನು ನಾವು ಇಮೇಜ್ನಲ್ಲಿ ಹಾಕಿದರೆ ನಮ್ಮ ಲೀಸ್ ನೋಡಿ ಹೆಂಗೆ ಕೂತ್ಕೊಂಡಿದೆ. ನಮ್ಮ ಲೀಸ್ ಮೇಲೆ ಇವರು ಎಲ್ಲರೂ ಯಾವ ಥರ ಓವರ್ಲ್ಯಾಪ್ ಆಗಿದ್ದಾರೆ ಎಂಬುದು ಈ ಇಮೇಜ್ನಲ್ಲೇ ನೋಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗ ನೋಡಿರಿ MBT ಅವ್ರನ್ನ ಹೇಳ್ತಾರೆ, ಅದನ್ನೇ ಹೇಳೋದು. MBT ಅಬ್ದುಲ್ ವಹಾಬ್ ಅಂಡ್ ಬ್ರದರ್ಸು ಅವರು ನೋಡಿ
2008ರಲ್ಲಿ ಅಂದರೆ 2004ವರೆಗೆ ನಾವು SND ಪ್ರಕಾರ ಈ ಥರ ಮಾಡಿದ್ವಿ. 2004ರಿಂದ 7ವರೆಗೆ ಈ ಬ್ಲೂ ಲೈನ್ ಈ ಥರ ನಾವು ಮೈನಿಂಗ್ ಮಾಡಿದ್ವಿ. 2008 ಅಂದರೆ ಶಿಫ್ಟ್ ಅಂದ್ರೆ ಏನು, ನಮ್ಮ ಗಣಿ ಪ್ರದೇಶದ ಮೇಲೆ ಶಿಫ್ಟ್ ಆಗ್ತಾರ. ಶಿಫ್ಟ್ ಯಾವ ಥರ ಆಗ್ತಾರೆ ಅಂಬೋದು ನಾನು ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡಿ MBT ಅವರು ಇದು MBT ಮೈನ್ಸ್ ಇದು ಎನ್ ರತ್ನಯ್ಯ ಫಾರೆಸ್ಟ್ ಕ್ಲಿಯರೆನ್ಸ್ ಸ್ಟೇಜ್ 1 ಕ್ಲಿಯರೆನ್ಸ್ ಹೋಗಿರೋದು. MBT ಅವರು ಸ್ಟೇಜ್ 1 ಸ್ಟೇಜ್ 2 ಕ್ಲಿಯರೆನ್ಸು ಐಬಾಮ್ ಅಪ್ರೂವಲು ಈ ಭಾಗಕ್ಕೆ ಬ್ಲೂ ಲೈನ್ 2004ರಿಂದ 7ವರೆಗೆ ಏನು ಮೈನಿಂಗ್ ಮಾಡಿದ್ರಲ್ಲ ಈ ಲೈನ್ಗೆ ಕ್ಲಿಯರೆನ್ಸ್ ತೊಗೊಬೋದು ಅವರು. ಇಂಟ್ರೇಡರ್ಸ್ ಅವರು ಕೂಡ ಈ ಭಾಗಕ್ಕೆ ನೋಡಿ ಬೇಸ್ ಕಾಣಿಸ್ತಾ ಇದೆ ನೋಡಿ. ಇಂಟ್ರೇಡರ್ಸ್ ಅವರು ಇವರು ಒಳಂಬಡಿಕೆ ಮಾಡ್ಕೊತಾರೆ. ಯಾರು ಜನಾರ್ದನ್ ರೆಡ್ಡಿ ಹತ್ರ, ಶ್ರೀನಿವಾಸ್ ರೆಡ್ಡಿ ಹತ್ರ MBT HT ಒಳಂಬಡಿಕೆ ಮಾಡ್ಕೊಂಡ್ಮೇಲೆ ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡಂತ ನಕ್ಷೆ ಮತ್ತು ಅದಕ್ಕೆ ರೀಡಿಂಗ್ ಕೊಟ್ಟಿರ್ತಾರ. ಹ್ಯಾಂಡಿಂಗ್ ಓವರ್ ಟೇಕಿಂಗ್ ಓವರ್ ಅಂತೇಳಿ GPS ರೀಡಿಂಗ್ ಕೊಟ್ಟಿರ್ತಾರ. ಮುತ್ತಯ್ಯನ ಅವತ್ತಿನ 2008ರಲ್ಲಿ ಮುತ್ತಯ್ಯ DCF ಇರ್ತಾರ. ಅವ್ರನ್ನ ಇವ್ರು ಕಂಟ್ರೋಲ್ ಆಧೀನದಲ್ಲಿ ತಗೊಂಡು ಅಲ್ಲಿ MBTಗೆ ನಾರಾಯಣ ರೆಡ್ಡಿಗೆ ಒಳ ಜಗಳ ಅಂತೇಳಿ ಒಂದು FIR ಮೇಲೆ ಹಾಕಿ ಏರಿಯಾನ ಯಾವ ಥರ ಶಿಫ್ಟ್ ಮಾಡಿದಾರೆ ನೋಡ್ರಿ. ನಮ್ಮ ಏರಿಯಾವನ್ನು ಯಾವ ಥರ ಶಿಫ್ಟ್ ಮಾಡಿದಾರ. ಈ ಶಿಫ್ಟ್ ಮಾಡಿ ಈ 800 ಅಂದರೆ 29 ಲಕ್ಷ ಟನ್ನು ಈ ಭಾಗದಿಂದ ಹೋಗ್ಲಿಕ್ಕೆ ಕಾರಣರಾರು MBT ಅವರು, HT ಅವರು, ಈ ಓಬಳಾಪುರ ಮೈನಿಂಗ್ ಕಂಪನಿ. ಈ ಕಂಪನಿಯಿಂದ ಮೂಲಕ ಸಾಗಾಣಿಕೆ ಆಗಿದೆ. ಈ ಸಾಗಾಣಿಕೆಯಾಗಿ ನಮ್ಮ ಮೈಸೂರಲ್ಲಿ ಕೂಡ ಸರಿಸುಮಾರು 2 ಲಕ್ಷ ಟನ್ನು ಸಾಗಾಣಿಕೆ ಮಾಡಿದಾರ. ಇಂಥ ವಿಷಯಗಳು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಅವರು ಇರೋದೇ ಎಫ್ ಸಿ ಆ್ಯಕ್ಟ್ನ ಪರಿಶೀಲನೆ ಮಾಡಲಿಕ್ಕೆ. ಅವರು FC ಆ್ಯಕ್ಟ್ನ ಪರಿಶೀಲನೆ ಮಾಡಲಾರ್ದೆ ಇವತ್ತು ಅವರು ಕ್ಯಾಟಗರೈಸ್ನಲ್ಲಿ ಎಲ್ಲೋ ಒಂದು ಕಡೆ C ಕ್ಯಾಟಗರಿಗೆ ಹೋಗೋರನ್ನ ರಕ್ಷಣೆ ಮಾಡಿ B ಕ್ಯಾಟಗರಿ ತಂದಾರ. ಅವರು ಎದಕ್ಕೆ ನಾನು ಹೇಳ್ತಾ ಇದ್ದೆ ಅಂದರೆ ಇವ್ರನ್ನ ಕ್ಯಾನ್ಸಲ್ ಲೋಕಾಯುಕ್ತ 2ನೇ ವರದಿಯಲ್ಲಿ ಈ MBT HT NR ಇವರೆಲ್ಲ ಒಳಂಬಡಿಕೆ ಮಾಡಿಕೊಂಡಿದಾರ. ಒಬ್ಬಳಾಪುರ ಹತ್ರ ಇವ್ರದ್ದು ಕ್ಯಾನ್ಸಲೇಷನ್ ರೆಕಮೆಂಡ್ ಮಾಡಿದಾರ. ಕ್ಯಾನ್ಸಲೇಷನ್ ರೆಕಮೆಂಡ್ ಮಾಡಿದಂಥ ಕಂಪ್ನಿಯನ್ನ ಇವರು ಇದು ಮಾಡ್ಕೊತಾರೆ. ಮತ್ತೆ ನನ್ನ ಒಂದು ಕಂಪ್ಲೇಂಟ್ ಮೇಲೆ ಯಾವುದು PCCF ಅವರು ಒಂದು ಪತ್ರ ಬರ್ದಾರ. ಯಾರಿಗೆ? ಗೌರ್ಮೆಂಟ್ಗೆ. ನೋಡಿ ಟಪಾಲ್ ಗಣೇಶ್ ಏನು ಆರೋಪ ಮಾಡ್ತಾ ಇದ್ದಾನೋ ಕರೆಕ್ಟ್ ಇದೆ. ಆರೋಪದಲ್ಲಿ ಇದು CBI ಚಾರ್ಜ್ ಶೀಟ್ ಎಲ್ಲ ನಾವು ಉಲ್ಲೇಖ ಮಾಡಿದ್ದೀನಿ. ಇದು ಕರೆಕ್ಟ್ ಇದೆ, ಇದು ಟ್ರೂ ಇದೆ. ಇದ್ರ ಮೇಲೆ ಅವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರ. ರೆಕಮೆಂಡ್ ಮಾಡಿ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು, ಮುತ್ತಯ್ಯ ಮೇಲೆ ಚಾರ್ಜಸ್ ಫ್ರೇಮ್ ತಗೋಬೇಕು ಅಂತೇಳಿ ಒಂದು ರೆಕಮೆಂಡೇಶನ್ ಪತ್ರನೂ ಬರೆದಾರ. ಇದು ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 300 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಂಥ ಸಿದ್ದರಾಮಯ್ಯನವರು ಇದ್ರ ಮೇಲೆ ರಾಜ್ಯ ವಿಷಯ ಬಂದಾಗ ಗಡಿ ನಲ ಜಲ ಅಂಬೋದು ಸಿದ್ದರಾಮಯ್ಯನವರು ಕಾಳಜಿ ಇರಬೇಕಾಗಿತ್ತು. ನಮ್ಮ ದುರ್ದೈವ ಇವರು 300 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಒಂದು ಪೀರಿಯಡ್ ಫುಲ್ಲು ಸರ್ಕಾರ ತಗೊಂಡ್ರು. ಮತ್ತೆ ಇವಾಗ ಸೆಕೆಂಡ್ ಅವಧಿಯಲ್ಲಿ ಕೂಡ ಇವರೇ ಮುಖ್ಯಮಂತ್ರಿ. ಇವರು ಆಕ್ಷನ್ ತಗೋಬೇಕಾಯ್ತು. ನಾನು ಮಾನ್ಯ ಕೃಷ್ಣ ಬೈರೇಗೌಡರ ಹತ್ರ ಕೂಡ ಸಾಕಷ್ಟು ಸಲ ಕಳಕಳಿಯಿಂದ ಕೇಳ್ಕೊಂಡು, ಸಾಹೇಬ್ರೆ ಇಲ್ಲಿ ಬಹಳ ಲೋಪಗಳು ನಡೆದಿದ್ದಾವೆ ಸರ್ವೇದಲ್ಲಿ, ಇಲ್ಲಿ ಸರ್ಕಾರಕ್ಕೆ ಬಹಳ ಅಂದ್ರೆ ನಷ್ಟ ಮಾಡ್ತಾ ಇದ್ದಾರ, ಇವರು ಲೂಟಿ ಮಾಡಿದ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅವ್ರ ಗಮನಕ್ಕೆ ತಂದ್ರೆ ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ಯಾರಿ ಅಂದಿಲ್ಲ. ಮತ್ತೆ ಮೊನ್ನೆ ನಾನು ಯಾರು ಈಶ್ವರ್ ಖಂಡ್ರೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರಿಗೆ ಗಮನಕ್ಕೆ ತಂದೀನಿ. ಅವರು ಒಂದು ಕಮಿಟಿ ಆಗಿ ಟಪಾಲ್ ಗಣೇಶ್ ಏನು ಆರೋಪ ಮಾಡಿದನೋ ಇದ್ರ ಮೇಲೆ ನನಗೆ ವರದಿ ಕೊಡಬೇಕು ಅಂತೇಳಿ ಅವರು PCCFಗೆ ಸೆಕ್ರೆಟರಿಗೆ ಅವರು ಡೈರೆಕ್ಷನ್ ಹೇಳಿದಾರ. ಮೊನ್ನೆ ಒಂದು 5-6 ದಿವಸ ಕೆಳಗೆ ನಾನು ಕಂಡು ಬಂದೀನಿ. ಮತ್ತೆ ಏನು ಆಗ್ತದೆ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಅವ್ರ ಗಮನಕ್ಕಂತ ಬಂದಿದೆ. ಯಾರಿಗೆ? ಫಾರೆಸ್ಟ್ ಮಿನಿಸ್ಟರ್ಗೆ. ಇಲ್ಲಂತೂ ತಪ್ಪುಗಳು ನಡೀತಾ ಇದಾವೆ ಅಂತೇಳಿ ನಾನು ಮೊದಲಿಂದ ಹೇಳ್ತಾ ಇದ್ರಿ. ನಾನು ಮುಂದೆ ಹೋರಾಟ ಕೂಡ ನಮ್ದು ಕರೆಕ್ಟ್ ಅಲ್ಲಿ ಬಾರ್ಡರ್ ಫಿಕ್ಸ್ ಆಗೋವರೆಗೆ, ಅಂದ್ರೆ ನಮ್ಮ ಮೈನಿಂಗ್ ಲೀಸ್ ಕರೆಕ್ಟ್ ಫಿಕ್ಸ್ ಆಗೋವರೆಗೆ ನನ್ನ ಹೋರಾಟ ಹಿಂಗೆ ಮುಂದುವರ್ತೈತೆ. ಕರ್ನಾಟಕ ಲೋಕಾಯುಕ್ತದಲ್ಲೂ ಕೂಡ ಈ ಒಂದು ಗಣಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಸುಗಳಾಗುತ್ತೆ. ಇದರಲ್ಲಿ OMCಯ ಜೊತೆಗೆ ಏನು HT ಮತ್ತು MBT ಮೈನ್ಸ್ಗಳ ಹೆಸರುಗಳು ಕೂಡ ತಳುಕಾಕಿರುವಂಥದ್ದು. ಸೊ ಆ ಒಂದು ಲೋಕಾಯುಕ್ತ ಕೇಸು ಯಾವ ಹಂತದಲ್ಲಿದೆ, ಯಾವ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಅಂದರೆ SIT ತನಿಖೆ ಸಂಸ್ಥೆ ಎಂದು MBT HT ಅಂದರೆ ಯಾರ್ದು? ಒಬಳಾಪುರಂದು ಒಳಂಬಡಿಕೆ ಮಾಡ್ಕೊಂಡಂಥ ಕಂಪನಿ MBT HT. ಒಬಳಾಪುರಂ ಡೈರೆಕ್ಟರ್ಸ್ ಗಾಳಿ ಜನಾರ್ದನ್ ರೆಡ್ಡಿ, B ಶ್ರೀನಿವಾಸ್ ರೆಡ್ಡಿ ಮತ್ತು MBT ಮೊಹಮ್ಮದ್ ಇಕ್ಬಾಲು ಮತ್ತು ಅವರ ಸಹೋದರರು. ಮತ್ತು ಆ ಒಂದು ಪ್ರಕರಣ ಏನು ಲೋಕಾಯುಕ್ತ SIT 27 FIR 28 ಮತ್ತು 28ರಲ್ಲಿ ಯಾರು? ಇಂಟ್ರೇಡರ್ಸ್ ಮಲ್ಲಿಕಾರ್ಜುನಪ್ಪ ಮತ್ತು ಓಬಳಾಪುರ ಡೈರೆಕ್ಟರ್ಸು ಇವರೆಲ್ಲರೂ ಭಾಗಿಯಾಗಿದ್ದಂಥ ಪ್ರಕರಣನೇ. ಸರಿಸುಮಾರು ಒಂದೊಂದು ಮೈನ್ಸಿಂದ ಒಂದು 100 ಕೋಟಿ ಇವರು ನುಕ್ಸಾನ್ ಮಾಡಿದಾರ ಅಂಬೋದ್ರ ಮೇಲೆ SIT ಅವ್ರ ಮೇಲೆ ಪ್ರಕರಣ ಆಗಿರೋದು. ಇವತ್ತು ಎಲ್ಲೋ ಜಡ್ಜ್ಮೆಂಟ್ ಆದರೂ ಕೂಡ ನಮ್ಮ ಲೋಕಾಯುಕ್ತ ಎಲ್ಲೋ ಒಂದು ಕಡೆ ಮಕ್ಕೊಂಡಿದೆ. ಅಂದರೆ ಈ ರಾಜ್ಯ ಸರ್ಕಾರ ಲೋಕಾಯುಕ್ತ
ಸಂಸ್ಥೆನೇ ಎಲ್ಲೋ ಒಂದು ಕಡೆ ಮಲಗಿಸ್ಬಿಟ್ಟಿದೆ. ಇವತ್ತು CBI ಜಡ್ಜ್ಮೆಂಟ್ ಆದರೆ ಕೂಡ ಲೋಕಾಯುಕ್ತದವರು ಆ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟೇ ಹಾಕಿಲ್ಲ ಅಂದರೆ ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಫೇಲ್ಯೂರ್ ತನ ಇದ್ದು ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ MBT HT ಮೇಲೆ ಯಾವುದೇ ಒಂದು ತನಿಖೆ ಇಲ್ಲಿವರೆಗೆ ಆಗ್ತಾ ಇಲ್ಲ, ಮುಂದುವರಿತಾ ಇಲ್ಲ. ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಸುಮ್ಮನೆ ನೇಮ್ಸೇಕು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದಾರ, ಅವ್ರಿಗೆ ಏನು ಪವರ್ಸ್ ಕೊಟ್ಟಿಲ್ಲ. ಇವತ್ತು ಅಲ್ಲಿ CBI ಜಡ್ಜ್ಮೆಂಟ್ ಆಗಿದ್ರೆ ಕೂಡ ಇವತ್ತವರೆಗೆ ರಾಜ್ಯ ಸರ್ಕಾರ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆಗಿನ ಅರ್ಥ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಾರೆ ಎಂಬುದು ಕಾಣಿಸ್ತಾ ಇದೆ. CEC ಅವರು ಕೂಡ ಆಕ್ಚುಲಿ ಈ ಪ್ರಕರಣಗಳೆಲ್ಲವೂ ತಗೋಬೇಕಾಗಿತ್ತು. CEC ನಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅವರು ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಾರೆ ಅಂತ ಎದ್ದು ಕಾಣಿಸ್ತಾ ಇದೆ. 884 ಕೋಟಿ ರೂಪಾಯಿ ಏನು ಒಂದು ಬೃಹತ್ ಮೊತ್ತದ ಅದಿರು ಕರ್ನಾಟಕದಿಂದ ರಫ್ತಾಗಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ಈ ಪ್ರಕರಣದಲ್ಲಿ ಅಪ್ರೂವ್ ಆಗಿರುವಂಥದ್ದು. ಈ ಒಂದು 884 ಕೋಟಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರಬೇಕು ಅನ್ನೋದಾದರೆ ಇದನ್ನು ಸರ್ಕಾರದ ಜವಾಬ್ದಾರಿ ಏನಿದೆ ಈ ಪ್ರಕರಣದಲ್ಲಿ ಅಂತ ನೋಡಿ. 884 ಕೋಟಿ ಸರ್ಕಾರ ರಿಕವರಿ ಮಾಡಬೇಕಂದ್ರೆ ಆ ಭಾಗದಲ್ಲಿ MBT HT TNR ಈ ಮೈನ್ಸ್ಗಳಿಗೆ ಸ್ಟೇಜ್ 1 ಸ್ಟೇಜ್ 2 ಕ್ಲಿಯರೆನ್ಸು ಅಪ್ರೂವ್ ಆಗಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಪ್ರೂವ್ ಆಗಿ ಹ್ಯಾಂಡಿಂಗ್ ಓವರ್ ಮಾಡಿದಂಥ ಪ್ರದೇಶಗಳು ಮತ್ತು IBM ಪ್ಲ್ಯಾನ್ ಪ್ರಕಾರನೇ ಇವರು ಹ್ಯಾಂಡಿಂಗ್ ಓವರ್ ಮಾಡಿರೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಇಂಥ ಸ್ಟೇಜ್ 1 ಸ್ಟೇಜ್ 2 IBM ಪ್ಲ್ಯಾನ್ ಪ್ರಕಾರ ಅಲ್ಲಿ ಏರಿಯಾನ ಫಿಕ್ಸ್ ಮಾಡಿದ್ರೆ ಆ ಬೌಂಡ್ರೀಸನ್ನು ಅಂದರೆ ಏನು ಆ ಕ್ಲಿಯರೆನ್ಸ್ ಪ್ರಕಾರ ಫಿಕ್ಸ್ ಮಾಡಿದ್ರೆ ಅಲ್ಲಿ ಏನಾಗ್ತದೆ ಅಂದರೆ ಸರ್ಕಾರಕ್ಕೆ 884 ಕೋಟಿ ಜನಾರ್ದನ್ ರೆಡ್ಡಿ ಕಂಪನಿ ಮೇಲೆ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ರೆವೆನ್ಯೂ ರಿಕವರಿ ಆ್ಯಕ್ಟ್ಗೆ ಹೋಗ್ಬೋದು. ಅದು MMRD ಆ್ಯಕ್ಟ್ನಲ್ಲಿ ಕೂಡ ಇದೆ, ರಿಕವರಿಗೆ ಹೋಗ್ಬೋದು ಅಂಬೋದು. ಆ ರಿಕವರಿಗೆ ಹೋಗಿ 884 ಕೋಟಿ ಅಂತ ಹೇಳಿ ರಿಕವರಿಗೆ ಹೋಗಿ ಹೆಂಗೋ ಜನಾರ್ದನ್ ರೆಡ್ಡಿ ಅವರು ಬೆಳಗಾಂ ಅಧಿವೇಶನದಲ್ಲಿ ನಾನು 50,000 ಕೋಟಿ ಹೊಡಿಯ ಅಂತ ಹೇಳಿದಾರ. ಹಾಗಾಗಿ ನಾನು ಹೇಳೋದು ಇವರು ಆಂಧ್ರದಲ್ಲಿ ಪರಿವಹನೆಗೆ ಪಡೆದು ಕರ್ನಾಟಕ ಮೆಟಲ್ ಲಿಫ್ಟ್ ಮಾಡಿ ಲೂಟಿ ಮಾಡಿದಾರ. ಇವತ್ತು CBI ಒಂದು ಜಡ್ಜ್ಮೆಂಟ್ನಲ್ಲಿ ಬಹಿರಂಗ ಆಗಿದೆ. ನಮ್ಮ ಸರ್ಕಾರ ಕೂಡಲೇ ಇದು ರೆವೆನ್ಯೂ ರಿಕವರಿ ಆ್ಯಕ್ಟ್ಗೆ ಹೋಗಬೇಕು, ಚಾಲನೆ ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅದು ಹೋಗಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಹತ್ರ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗಿದ್ದಾರೆ ಎಂಬುದು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಬರೋಬ್ಬರಿ ಒಂದು ತಿಂಗಳಾಗ್ತಾ ಇದೆ ಜಡ್ಜ್ಮೆಂಟ್ ಬಂದು, ಇದುವರೆಗೂ ಜಡ್ಜ್ಮೆಂಟ್ ಮೇಲೆ ಏನು ಆ್ಯಕ್ಷನ್ ಕೊಡ್ತಾ ಇಲ್ಲ. ಅಂದರೆ ರಿಕವರಿ ಆ್ಯಕ್ಟಾಗಲಿ ಇದು ಇನ್ನೊಂದು ವಿಷಯದಾಗ ಆಗಲಿ ಇಲ್ಲಿ ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರದ ಮೇಲೆ ಅನುಮಾನ ಬರ್ತಾ ಇದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರನೇ ಅದು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಾಳೆ ಬೆಳಿಗ್ಗೆ BJP ಸರ್ಕಾರ ಬಂದರೆ ಅದು ಆ್ಯಕ್ಷನ್ ತಗೊಳ್ತದೆ ಅಂತೇಳಿ ಒಂದು ಅನುಮಾನಕ್ಕೀಡಾಗ್ತಾ ಇದೆ. ಎಸ್, ಕರ್ನಾಟಕದ ಅದಿರನ್ನ ಸುಮಾರು 884 ಕೋಟಿ ರೂಪಾಯಿ ಮೊತ್ತದ ಅದಿರನ್ನ ಅಕ್ರಮವಾಗಿ ಗಣಿಗಾರಿಕೆ ನಡೆಸುವುದರ ಮೂಲಕ ಈಗ ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರು ಜೈಲನ್ನು ಸೇರುವಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ಆ ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಂತಹ MBT ಆಗಿರ್ಬೋದು, HT ಆಗಿರ್ಬೋದು, ಈ ಒಂದು ಗಣಿಗಳಿಗೂ ಕೂಡ ಸರ್ಕಾರದ ಕರ್ನಾಟಕ ಲೋಕಾಯುಕ್ತದಲ್ಲಿರ್ತಕ್ಕಂಥ ಪ್ರಕರಣಗಳು ಬೇಗ ಚುರುಕುಗೊಂಡು ಅವ್ರಿಗೂ ಕೂಡ ಒಂದು ಕಾನೂನು ಕ್ರಮ ಆಗಬೇಕು. ಅದರ ಜೊತೆಗೆ ಈ ಒಂದು ಮೈನಿಂಗ್ ಲೀಸ್ ಕೊಟ್ಟಿರ್ತಕ್ಕಂಥ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನ ಈ ಒಂದು ಅರಣ್ಯ ಇಲಾಖೆಯವರೇ ಆ ಒಂದು ಪಾಲನೆ ಮಾಡದೇ ಇದ್ರೆ ಹೇಗೆ, ಹೀಗೆ ಅನೇಕ ವಿಚಾರಗಳನ್ನು ಕೂಡ ಈಗ ಟಪಾಲ್ ಗಣೇಶ್ ಅವರು ಮಾತಾಡಿದರೆ ಸರ್ ಖಂಡಿತ ಕೂಡ ತಮ್ಮ ಒಂದು ಹೋರಾಟ ಮತ್ತಷ್ಟು ಚುರುಕನ್ನು ಪಡೀಲಿ, ತಮ್ಮ ಉದ್ದೇಶ ಇದೆ ಅದು ಈಡೇರಲಿ, ಅದರ ಮೂಲಕ ಕರ್ನಾಟಕದ ಸಂಪತ್ತು ಹೀಗೆ ಭದ್ರವಾಗಲಿ, ಜೊತೆಗೆ ಕರ್ನಾಟಕದ ಬಾರ್ಡರ್ ಕೂಡ ನಮಗೆ ಫಿಕ್ಸ್ ಆಗಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯವಾಗಿದೆ. ಸರ್ ಧನ್ಯವಾದಗಳು ಸರ್. ಇದು ಟಪಾಲ್ ಗಣೇಶ್ ಅವರ ಹಾದಿ. ಕರ್ನಾಟಕ ಸರ್ಕಾರಕ್ಕೆ ಬರುವಂತಹ 884 ಕೋಟಿ ಹಣ ಬರಬೇಕು. ಅದರ ಜೊತೆಗೆ ಈಗ ಆಲ್ರೆಡಿ ಒಂದು ಲೋಕಾಯುಕ್ತದಲ್ಲಿರ್ತಕ್ಕಂಥ ಕೇಸ್ಗಳು ಚುರುಕನ್ನು ಪಡಿಬೇಕು, ತನಿಖೆಗಳು ನಡಿಬೇಕು, ಒಂದು ಸೂಕ್ತವಾದ ಕ್ರಮ ಆಗಬೇಕು. ಅದರ ಜೊತೆಗೆ ಬೌಂಡ್ರಿ ವಿಚಾರದಲ್ಲೂ ಕೂಡ ಕರ್ನಾಟಕದ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಅವರ ಒಂದು ಕೋರಿಕೆಯಾಗಿದೆ, ಅವರ ಒಂದು ಡಿಮ್ಯಾಂಡ್ ಆಗಿದೆ. ಅದರ ಜೊತೆಗೆ ನಾವು ಹೇಳೋದಿಷ್ಟೇ, ನಾವೊಂದು ಸರ್ಕಾರದ ಬೌಂಡ್ರಿ ಏನು ಕರ್ನಾಟಕದ ಬೌಂಡ್ರಿ, ನಾಡು ಜಲ ನೆಲ ಅನ್ನುವಂತಹ ರಾಜಕಾರಣಿಗಳು ಅಥವಾ ಸಂಘಟನೆಗಳು, ಇಡೀ ಕರ್ನಾಟಕದ ಜನತೆ ಇದರ ಬಗ್ಗೆ ಅವರ ಒಂದು ಹೋರಾಟದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅವರ ಒಂದು ಜಯ ಸಾಧಿಸಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯವಾಗಿದೆ. ಸೊ ಯಾರೆಲ್ಲ ತಾವಿನ್ನು ನಮ್ಮ ಒಂದು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನನ್ನು ಪಡೆಯಿರಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.